ಹಲೋ ಶಿಶಿರ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡಲು ಅಂತ ಪುನೀತ್ ಅವರು ಅವತ್ತು ಸಾಂಗ್ ಅಲ್ಲಿ ಹೆಂಗೆ ಮಿಂಚಿದ್ರು, ಅದೇ ರೀತಿ ಬಿಗ್ ಬಾಸ್ ಮುಗಿಸ್ಕೊಂಡ್ಬಂದು ಮುತ್ತು ಆಗಿ ಶ್ರೀಗಂಧದ ಗುಡಿ ಸೀರಿಯಲ್ ಮೂಲಕ ಸಖತ್ ರಗಡ್ ಎಂಟ್ರಿನ ತಗೊಂಡಿದ್ದೀರಾ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮೂಲಕ ಕರುನಾಡಿನ ಜನರನ್ನ ಗೆದ್ದಿದ್ದೀರಾ. ಸೊ ನಿಮ್ಮ ಒಂದು ಮುತ್ತು ಕ್ಯಾರೆಕ್ಟರ್ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ನಮ್ಮ ಗ್ಯಾರಂಟಿ ನ್ಯೂಸ್ಗೆ. ಆಕ್ಚುಲಿ ರಗಡ್ ಆಗಲ್ಲ, ಸಾಫ್ಟ್ ಆಗಿ ಎಂಟ್ರಿ ಕೊಟ್ಟೆ. ಇಷ್ಟು ವರ್ಷ ನಾನು ಮಾಡದೇ ಇರೋಂಥ ಪಾತ್ರ ಇದು. ಅಂದ್ರೆ ಇಷ್ಟು ವರ್ಷ ಒಂದಷ್ಟು ಪಾತ್ರಗಳು ತುಂಬಾ ಏನೋ ರಗಡ್ ಆಗಿತ್ತು, ಆಟಿಟ್ಯೂಡ್ ಇಂದ ಇತ್ತು, ರಿಚ್ ಕ್ಯಾರೆಕ್ಟರ್ಗಳಿತ್ತು. ಇದು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂದು 13 ವರ್ಷದ ಕೆರಿಯರ್ ಅಲ್ಲಿ ಇಷ್ಟು ಸಿಂಪಲ್ ಆಗಿ ಇಷ್ಟು ತಾಳ್ಮೆ ಇರೋ ಪಾತ್ರ ಮಾಡ್ತಾ ಇರೋದು ಖುಷಿ ಆಗ್ತಿದೆ. ಬಿಗ್ ಬಾಸ್ ಆದ್ಮೇಲೆ ಸಿಕ್ಕಾಬಡೆ ವೆಯ್ಟ್ ಮಾಡ್ತಿದ್ದೆ, ಒಂದು ಬೇರೆ ತರ ಕಥೆನ ಹುಡುಕ್ತಾ ಇದ್ದೆ. ನಾರ್ಮಲ್ ಲವ್ ಸ್ಟೋರಿಗಳು ಬಿಟ್ಟು, ನಾರ್ಮಲ್ ಹೈ ಸೊಸೈಟಿ ಡ್ರಾಮಾಗಳು ಬಿಟ್ಟು ಬೇರೆ ತರ ಏನಾದ್ರು ಬರುತ್ತಾ ಅಂತ ಹುಡುಕ್ತಿದ್ದ ಟೈಮಲ್ಲಿ ಬಂದಂತ ಸೀರಿಯಲ್ ಶ್ರೀಗಂಧದ ಗುಡಿ. ತುಂಬಾ ಪ್ರೀತಿಯಿಂದ ಒಪ್ಕೊಂಡೆ. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಅಳಕಿತ್ತು, ಹೆಂಗಾಗುತ್ತೋ ಏನೋ ಅಂತ. ಬಟ್ ಅದಾದ್ಮೇಲೆ ಒಂದ್ ಕಾನ್ಫಿಡೆನ್ಸ್ ಮೇಲೆ ಒಪ್ಕೊಂಡು ಇವತ್ತು ಜನರ ಮುಂದೆ ಬರ್ತಾ ಇದೀವಿ. ಜನರಿಗೆ ತುಂಬಾ ಇಷ್ಟ ಆಗಿದೆ ನನ್ನ ಪಾತ್ರ, ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಓಕೆ, ತುಂಬಾ ಬೇಗ ಅಂದ್ರೆ ನಿಮ್ಮ ಸೀರಿಯಲ್ ಶುರುವಾದ ಒಂದು 2 ತಿಂಗಳಲ್ಲೇ ಆಲ್ಮೋಸ್ಟ್ ತುಂಬಾ ಪಾಪ್ಯುಲರ್ ಗಳಿಸ್ಬಿಟ್ಟಿದೆ, ಜನರಿಗೆ ಬಹಳ ಬೇಗ ಕನೆಕ್ಟ್ ಆಗ್ಬಿಟ್ಟಿದೆ. ಇದಕ್ಕೆ ಏನ್ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ? ಇದು ಅದೇ ನಾನು ಹೇಳಿದಾಗೆ ಎಲ್ಲಾ ಸ್ಟೀರಿಯೋ ಟೈಪ್ ನ ಬಿಟ್ಟು ಮಾಡಿರೋಂಥ ಕತೆ ಇದು. ಸೀರಿಯಲ್ಗಳ ಒಂದು ಫಾರ್ಮುಲಾ ಏನಿದೆ, ಆ ಫಾರ್ಮುಲಾನೆಲ್ಲ ಪಕ್ಕಕ್ಕಿಟ್ಟು ಹೆಣ್ಮಕ್ಳು ಆಧಾರಿತ ಸೀರಿಯಲ್ಗಳು ಜಾಸ್ತಿ ಬರೋ ಕಾಲದಲ್ಲಿ ಗಂಡು ಮಕ್ಕಳ ಭಾವನೆ ಇಟ್ಕೊಂಡು ತೋರಿಸ್ತಿರೋಂಥ ಕತೆ ಆಗಿರೋದ್ರಿಂದ, ಸೊ ಮೋಸ್ಟ್ಲಿ ಆ ಲೈನ್ ಎಲ್ಲೋ ಜನರಿಗೆ ಇಷ್ಟ ಆಯ್ತು ಅನ್ಸುತ್ತೆ. ಅದನ್ನೇ ಜನ ತುಂಬಾ ಪ್ರೀತಿಯಿಂದ ನೋಡ್ತಾ ಇದಾರೆ. ಗಂಡಸರು ಮನೆನ್ ತೂಗಿಸ್ಕೊಂಡು ಹೋಗ್ಬೋದು, ಗಂಡ್ ಮಕ್ಳಿಗೂ ಭಾವನೆಗಳಿರುತ್ತೆ, ಅವರು ಅಳ್ತಾರೆ, ಅವ್ರಿಗೂ ನೋವಾಗುತ್ತೆ, ಅದನ್ನ ಅವರು ತೋರಿಸ್ಕೋತಾರೆ ಅಂತ ನಾವು ಏನ್ ಹೇಳೋದಕ್ಕೆ ಹೊರಟುವೋ ಅದು ಸಕ್ಸೀಡ್ ಆಗಿದೆ ಅಂತ ಅನ್ಸುತ್ತೆ. ಓಕೆ, ಇನ್ನ ಒಂದು ಸೀರಿಯಲ್ ಸೆಟ್ ವಿಚಾರಕ್ಕೆ ಬಂದ್ರೆ ಬರೀ ಹೆಣ್ಮಕ್ಳಿಂದ ತುಂಬಿರುತ್ತೆ ಇತ್ತೀಚಿನ ಸೀರಿಯಲ್ಗಳು. ನಿಮ್ಮ ಸೀರಿಯಲ್ ಫುಲ್ ಗಂಡ್ ಮಕ್ಳಿಂದನೇ ತುಂಬಿದೆ. ಗಂಡ್ ಮಕ್ಳು ಎಲ್ಲಿರ್ತಾರೋ ಅಲ್ಲಿ ಫನ್ ಇರುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಮ ಸೀರಿಯಲ್ ನೋಡುವಾಗ್ಲೂ ಕೂಡ ತುಂಬಾ ಫನ್ ಇರುತ್ತೆ. ನಿಮ್ಮ ಚಿಕ್ಕ ತಮ್ಮಂದ್ರಾಗಿ ಆಕ್ಟ್ ಮಾಡಿರುವಂತವರ ಒಂದು ಹೊಡೆದಾಟಗಳು, ಜಗಳಗಳಿರ್ಬೋದು, ಹರಿ ಅವರ ಫ್ಲರ್ಟಿಂಗ್ನೆಸ್, ಒಂದು ಕ್ಯೂಟ್ನೆಸ್ ಇರ್ಬೋದು, ಹಾಗೆ ನಿಮ್ಮ ಒಂದು ಜವಾಬ್ದಾರಿ, ಮನೆಯ ಹಿರಿಯನಾಗಿ ಎಲ್ಲವನ್ನ ನೀವೇ ತಲೆ ಮೇಲೆ ಹೊತ್ಕೊಂಡು ನಡೆಸ್ತಾ ಇರೋದು, ಹಾಗೆ ನಿಮ್ಮ ತಂದೆಯ ಒಂದು ಬೇಜವಾಬ್ದಾರಿ. ಸೊ ಇದೆಲ್ಲ ಕೂಡ ಪ್ರತಿಯೊಂದು ಪಾತ್ರಗಳು ಸಮಾಜದಲ್ಲೇ ಇರುವಂತಹ ಪಾತ್ರಗಳನ್ನ ಎತ್ತಿ ಮಾಡಿದ ತರ ಇದೆ. ಸೊ ಒಂದು ನಿಮ್ಮ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ, ಯಾವ ರೀತಿ ಸಂದೇಶವನ್ನ ಜನರಿಗೆ ಕೊಡ್ತಾ ಇದೆ ಈ ಸೀರಿಯಲ್? ಯಾವ ಒಂದು ಪ್ಲಸ್ ಪಾಯಿಂಟ್ ನಿಮ್ಮ ಸೀರಿಯಲ್ಗಿದೆ? ಆ ಅಂದ್ರೆ ಈ ಸೀರಿಯಲ್ನ ಪಾತ್ರಗಳನ್ನ, ಪ್ರತಿಯೊಂದು ಪಾತ್ರಗಳು ಜನ ನೋಡ್ತಾ ಹೋದಾಗ ಅವ್ರು ಈಸಿಯಾಗಿ ಏನೇ ಕನೆಕ್ಟ್ ಆಗ್ತಿದ್ದಾರೆ ಅಂದ್ರೆ, ಅವ್ರ ದಿನನಿತ್ಯ ಸುತ್ತಮುತ್ತ ನೋಡುವಂತ ಪಾತ್ರಗಳಿದು. ಬೇರೆ ಕಥೆಗಳಲ್ಲಿ ಏನಾಗುತ್ತೆ, ತುಂಬಾ ಹೈ ಕ್ಲಾಸ್ ಫ್ಯಾಮಿಲಿ ಡ್ರಾಮಾಗಳು ತೋರಿಸ್ತಾರೆ, ತುಂಬಾ ರಿಚ್ ಮನೆತನದ ಡ್ರಾಮಾಗಳನ್ನ ತೋರಿಸ್ತಾರೆ. ಸೊ ಅದಕ್ಕೆ ಕನೆಕ್ಟ್ ಆಗೋದಕ್ಕೆ ಜನಕ್ಕೆ ಟೈಮ್ ಆಗ್ಬೋದು. ಬಟ್ ಇದು ಅವ್ರದೇ ಮನೆ ಪಕ್ಕದಲ್ಲಿ ಯಾರೋ ಒಬ್ರು ಈ ತರ ಇರ್ತಾರೆ, ಅಥವಾ ಅವ್ರ ಮನೇಲೆ ಯಾರೋ ಇರ್ತಾರೆ, ಅವರೇ ಹಾಗಾಗಿರ್ತಾರೆ. ಸೊ ಅದಕ್ಕೆ ಈಸಿಯಾಗಿ ಕನೆಕ್ಟ್ ಆದ್ರು ಒಂದು. ಅಂಡ್ ಅಣ್ಣ ತಮ್ಮಂದಿರ ಬಾಂಧವ್ಯ ಯಾವ ತರ ಇರಬೇಕು, ಎಲ್ಲಾ ಕಷ್ಟ ಕಾಲಗಳಲ್ಲೂ ಅವ್ರು ಯಾವ ತರ ಒಟ್ಟಿಗೆ ನಿಂತ್ಕೋತಾರೆ ಅನ್ನೋ ಒಂದು ಸಂದೇಶ ಕೊಡ್ತಾ ಇದೀವಿ. ಈಗಿನ ಕಾಲದಲ್ಲಿ, ಹಳೆ ಕಾಲದಲ್ಲೇ ಹೇಳ್ತಾ ಇದ್ರು, ಹುಟ್ಟ ಹುಟ್ಟ ಅಣ್ಣ ತಮ್ಮಂದಿರು ಬೆಳಿತಾ ದಾಯಾದಿಗಳು ಅಂತ. ಆದ್ರೆ ಈ 4 ಜನ ಬೆಳೆದು ದೊಡ್ಡವರಾಗಿ ನಿಂತ ಮೇಲೂ ಯಾವತ್ತೂ ಅವ್ರ ನಂಟನ ಬಿಟ್ಕೊಡಲ್ಲ. ಸೊ ಈ ಒಂದು ಸಂದೇಶನ ಪ್ರಪಂಚಕ್ಕೆ ಅಥವಾ ಜನಕ್ಕೆ ಹೇಳ್ತಿರೋದ್ರಿಂದ ಜನಕ್ಕೆ ತುಂಬಾ ಕನೆಕ್ಟ್ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಬರೀ ಗಂಡಸರೇ ಇದ್ದಂತಹ ಶ್ರೀಗಂಧದ ಗುಡಿ ಈ ನಿಮ್ಮ ಮನೆಗೆ ಇವಾಗ ಸಂಜನಾ ಅವರ ಎಂಟ್ರಿ ಆಗಿದೆ. ಅಚಾನಕ್ ಆಗಿ ಈ ಮನೆಗೆ ಒಬ್ರು ಅತ್ತಿಗೆ ಬಂದಿದ್ದಾರೆ, ಚಿಕ್ಕವರಿಗೆ, ನಿಮ್ಗೆ ಒಬ್ರು ನಾದ್ನಿ ಬಂದಿದ್ದಾರೆ. ಸೊ ಇವ್ರು ಬಂದ ಮೇಲೆ ಮನೆ ಚೇಂಜ್ ಆಗಿದೆ ಅನಿಸ್ತಿದೆ. ಮನೆ ವಾತಾವರಣ ಆಗ್ಲಿ, ಮನೆಯವರ ಮನಸ್ಥಿತಿ ಆಗ್ಲಿ, ನಿಮ್ಮ ಒಂದು ಲೈಫಲ್ಲಿ ಏನಾದ್ರು ಚೇಂಜಸ್ ಕಾಣ್ತಿದೆ ಅಂತ ಅನಿಸ್ತಿದ್ಯಾ? ಖಂಡಿತ. ಇಡೀ ಗಂಧದ ಗುಡಿಯ ವಾಸ್ತುನೇ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಪ್ರತಿ ಮನೇಲೂ ಒಂದು ಹೆಣ್ಣಿರ್ಬೇಕು ಅಂತ ಹೇಳ್ತಾರೆ. ಯಾಕೆ ಹೆಣ್ಣಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಮನೆ ಅಚ್ಚುಕಟ್ಟಾಗಿರೋದಕ್ಕೆ. ಹೆಣ್ಣು ಕೆಲಸ ಮಾಡಿದ್ರೆ ಮನೆ ಅಚ್ಚುಕಟ್ಟಾಗಿರುತ್ತೆ ಅಂತಲ್ಲ, ಆಕೆಯ ಪ್ರೆಸೆನ್ಸೇ ಮನೆನ ಅಚ್ಚುಕಟ್ಟು ಮಾಡಿಬಿಡುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಅದು ಒಂದು ಮೆಸೇಜ್ ನೋಡಿ. ಹೆಂಗೆಂಗೋ ಇದ್ದಂಥ ಮನೆ, ಫುಲ್ಲು ಬೇರೆ ಬೇರೆ ತರ ಹೆಂಗೆಂಗೋ ಯಾವುದೋ ಕೊಂಪೆ ಆಗಿದ್ದಂಥ ಮನೆ ಇವತ್ತು ನಿಜವಾಗ್ಲೂ ಗಂಧದ ಗುಡಿಯಾಗಿ ಬದಲಾಗಿದೆ ಅಂದ್ರೆ ಅದು ಆ ಹೆಣ್ಣಿನ ಕಾಲ್ಗುಣ ಅಂತ ಹೇಳ್ಬೋದು. ಸೊ ಜನಕ್ಕೂ ಅದೇ ಅನ್ಸಕ್ ಶುರುವಾಗಿದೆ, ಮನೇಲಿ ನಿಜವಾಗ್ಲೂ ಏನಕ್ಕೆ ಹೆಣ್ಣಿರ್ಬೇಕು ಅಂದ್ರೆ ಈ ಎಲ್ಲಾ ಕಾರಣಗಳಿಗೆ ಹೆಣ್ಣಿರ್ಬೇಕು. ಅಂಡ್ ಈ ಗಂಡಸರು ಅವರ ಎಮೋಷನ್ಸ್ ನ ಒಂದೊಂದ್ಸತಿ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿರ್ತಾರೆ. ಒಂದ್ ಹೆಣ್ಣು ಮನೆಗೆ ಬಂದಾಗ ಒಬ್ಬೊಬ್ಬರೇ ಹೋಗಿ ಆ ಹೆಣ್ಣತ್ರ ತಮ್ಮ ಎಮೋಷನ್ಸ್ ನ ಹೇಳ್ಕೊಳಕ್ ಶುರು ಮಾಡ್ತಾರೆ. ಸೊ ಅವಳನ್ನ ತಾಯಿ ರೀತಿಲಿ ಒಬ್ರು ನೋಡ್ತಾ ಇರ್ತಾರೆ, ನಿಜವಾದ ತಂಗಿ ರೀತಿಲಿ ಒಬ್ರು ನೋಡ್ತಾ ಇರ್ತಾರೆ, ಇನ್ನೊಬ್ರು ಅತ್ತಿಗೆ ಅನ್ನೋ ರೀತಿಲಿ ಒಬ್ರು ನೋಡ್ತಾ ಇರ್ತಾರೆ. ಸೊ ಈ ತರ ಇದ್ದಾಗ ಏನಾಗುತ್ತೆ, ಒಬ್ರಿಗೊಬ್ರು ಹೇಳ್ಕೊಳ್ದಿರೋ ಎಷ್ಟೋ ಮಾತುಗಳನ್ನ
ಆ ಒಂದು ಕ್ಯಾರೆಕ್ಟರ್ ಹತ್ರ ಹೋಗಿ ಹೇಳ್ಕೊಡುತ್ತೆ. ಸೊ ಹಾಗಾಗಿ ಮನೆ ಆಬ್ವಿಯಸ್ಲಿ ಚೇಂಜ್ ಆಗಿದೆ, ಒಂದು ಒಳ್ಳೆ ರೂಪ ಪಡ್ಕೊಂಡಿದೆ ಅನ್ಸುತ್ತೆ. ಎಲ್ಲೇ ಆದ್ರೂ ಕೂಡ ಸಿನಿಮಾ ಅನ್ನೋ ಪಾತ್ರಗಳೇ ತುಂಬಾನೇ ಡಿಫ್ರೆಂಟ್, ಸೀರಿಯಲ್ ಪಾತ್ರಗಳೇ ತುಂಬಾ ಡಿಫ್ರೆಂಟ್. ಸೀರಿಯಲ್ಗಳು ಪ್ರತಿದಿನ ಬೆಳಿಗ್ಗೆ ಜನರ ಮನೆಗಳಿಗೆ ಹೋಗ್ತಿರತ್ತೆ. ಜಾಸ್ತಿ ಯಾಕೆ ಕನೆಕ್ಟ್ ಆಗ್ತಾರೆ ಅಂದ್ರೆ ಆ ಪಾತ್ರಗಳೇ ಅವರಾಗಿ ಅಭಿನಯಿಸಿ. ಯಾಕೆಂದ್ರೆ ಒಬ್ರು ಡ್ರೈವರ್ ಪಾತ್ರ ಮಾಡಿದಾಗ ಲಾರಿ ಡ್ರೈವರ್ಗಳೇ ಕನೆಕ್ಟ್ ಆಗತ್ತೆ. ಸೊ ನೀವು ಒಂದು ಮುತ್ತುವಾಗಿ ಕ್ಯಾರೆಕ್ಟರ್ ಮಾಡಿದಾಗ ನಿಮ್ಮಂತಹ ಎಷ್ಟೋ ಜನ ಅಣ್ಣಂದ್ರು ಇಡೀ ಮನೆಯ ಜವಾಬ್ದಾರಿಯನ್ನ ಹೊತ್ಕೊಂಡು ತಾಯಿ ತರ ನಿಭಾಯಿಸ್ತಾ ಇರ್ತಾರೆ. ಸೊ ಈ ತರ ಕನೆಕ್ಟ್ ಆಗಿ ನಿಮ್ಗೆ ಈ ಪಾತ್ರದ ಬಗ್ಗೆ ಅಪ್ರಿಶಿಯೇಟ್ ಮಾಡಿರುವಂತಹ ಫ್ಯಾನ್ ಮೂಮೆಂಟ್ ಯಾವ್ದಾದ್ರು ಇದೆಯಾ? ಹಾ ಹಾ ಖಂಡಿತ. ತುಂಬಾ ಜನ ಅಂದ್ರೆ ನನ್ಗೆ ಯೂಶಲಿ ತುಂಬಾ ಅಪ್ರಿಸಿಯೇಷನ್ಸ್ ಬರೋದು ಏಜ್ಡ್ ಹೆಂಗಸರಿಂದ. ಅವರು ತುಂಬಾ ನೋಡಿ ಹೇಳ್ತಾ ಇರ್ತಾರೆ, ನಮಗ್ ಕನೆಕ್ಟ್ ಆಗಿ ಹೋಗಿದ್ದೀರಾ ನೀವು, ನಾವ್ ಹೆಂಗಿರ್ತೀವ ಮನೇಲಿ. ಸೊ ಮುತ್ತು ಪಾತ್ರ ಡಿಸೈನ್ ಮಾಡಿದಾಗ್ಲೇ ಅದೊಂದು ಲೈನ್ ಇಟ್ಕೊಂಡೆ ಡಿಸೈನ್ ಮಾಡಿದ್ರು. ಮನೇಲಿ ಅಮ್ಮ ಇಲ್ಲ, ಇವನ ಎಲ್ರಿಗೂ ಅಮ್ಮ ಅನ್ನೋ ರೀತಿ ಡಿಸೈನ್ ಮಾಡಿದಂತ ಪಾತ್ರ. ಸೊ ಪ್ರತಿಯೊಂದು ತಾಯಂದ್ರು ನನ್ನ ಹತ್ರ ಬಂದು ಮಾತಾಡಿದಾಗ ಆ ಉದ್ದೇಶ ಇಟ್ಕೊಂಡು ಏನ್ ಮಾಡಿದ್ರು ಅದು ರೀಚ್ ಆಗಿದೆ ಅನ್ಸುತ್ತೆ. ನಾನ್ ಹೆಂಗಿರ್ತೀನೋ ಮನೇಲಿ, ನನಗೆ ಎಷ್ಟು ತಾಳ್ಮೆ ಇರುತ್ತೋ, ಎಲ್ರು ಅಂದಾಗ, ಎಲ್ರು ಏನೇ ಮಾತುಗಳಂದಾಗ ನಾನು ಹೆಂಗ್ ಅದನ್ನ ತಡ್ಕೊಂಡು ಒಂದ್ ಕುಟುಂಬನ ಒಂದ್ ಕೈಲಿ ಇಟ್ಕೊಂಡು ನಿಂತ್ಕೊಂಡಿರ್ತೀನೋ, ಆ ಪಾತ್ರನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತಪ್ಪ. ಯಾವಾಗ್ಲೂ ಹೆಣ್ಮಕ್ಳು ಈ ತರ ಪಾತ್ರಗಳು ಮಾಡೋದ್ ನೋಡ್ತಾ ಇದ್ವಿ, ನೀನ್ ಈ ತರ ಪಾತ್ರ ಮಾಡ್ತಿರೋದ್ ನೋಡಿ ತುಂಬಾ ಖುಷಿ ಆಗುತ್ತೆ ಅಂತ ಒಂದ್ ಇಬ್ರು ಮೂರ್ ಜನ ನನ್ನ ಹತ್ರ ಹೇಳ್ಕೊಂಡು ಹೇಳ್ತಿರ್ಬೇಕಾದ್ರೆ ಹತ್ಕೊಂಡಿರೋದು ಕೂಡ ಉಂಟು. ಸೊ ತುಂಬಾ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ಈ ತರ ಕನೆಕ್ಟ್ ಆಗ್ತಾರೆ. ಸ್ಪೆಷಲಿ ಹೆಣ್ಮಕ್ಳು ಅವ್ರನ್ನವರು ಒಬ್ಬ ಗಂಡು ಪಾತ್ರದಲ್ಲಿ ನೋಡ್ಕೋತಾ ಇದಾರೆ ಅಂದಾಗ ಅದು ತುಂಬಾ ದೊಡ್ಡ ಮಟ್ಟದ ಸಕ್ಸಸ್ ಅನ್ಸುತ್ತೆ ನನಗೆ. ಅಂಡ್ ನಾನು ಈ ಪಾತ್ರ ಮಾಡಿದಕ್ಕೂ ಸಾರ್ಥಕ ಅನ್ಸುತ್ತೆ. ತುಂಬಾ ರಗಡ್ನೆಸ್ ಅಂತ ಅವಾಗ್ಲೇ ಹೇಳ್ದೆ. ಹಳೆಯ ಸೀರಿಯಲ್ಗಳಲ್ಲಿರ್ಬೋದು, ನೀವು ಬೇರೆ ಭಾಷೆ ಸೀರಿಯಲ್ಗಳಲ್ಲಿರ್ಬೋದು, ಖಡಕ್ ಪೊಲೀಸ್ ಆಫೀಸರ್, ಮತ್ತೆ ತುಂಬಾ ವಿಲನಿಶ್ ಕ್ಯಾರೆಕ್ಟರ್ಗಳಲ್ಲೂ ಕೂಡ ಮಾಡಿದಿರಾ. ಸೊ ಡ್ಯುಯಲ್ ರೋಲ್ಗಳಲ್ಲಿ ಮಾಡಿದಿರಾ. ಸೊ ಈ ಒಂದು ಪಾತ್ರ ನಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದು ಬಿಟ್ಟಿದೆ. ಸೊ ಇಂತಹ ಶಿಶಿರ್ ಅವರು ಇದಕ್ಕಿದ್ದಂಗೆ ಇಷ್ಟೊಂದು ಸಾಫ್ಟ್ ಮುತ್ತುವಾಗಿ ಬದಲಾಗ್ಬಿಟ್ಟಾಗ ನಮ್ಗೆ ತಗೊಳಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ. ಸೊ ನೀವ್ ಹೆಂಗೆ ಸ್ವೀಕರಿಸಿದ್ರಿ ಈ ಪಾತ್ರನ? ಸ್ಟಾರ್ಟಿಂಗ್ ಹೇಗೆ ನಿಮ್ದು ಅಭಿನಯಿಸುವಾಗಿರ್ಬೋದು, ಹೇಗೆ? ಯಾಕಂದ್ರೆ ಮೆಂಟಲಿ ನಾವು ರೆಡಿ ಇರ್ಬೇಕಾಗತ್ತಲ್ಲ, ಮೆಂಟಲಿ ಸಾಫ್ಟ್ ಆಗ್ಬೇಕು, ಒಳಗಡೆನೆ ಸಾಫ್ಟ್ ಆಗ್ಬೇಕು. ಸೊ ಹೇಗ್ ಪ್ರಿಪೇರ್ ಆಗಿದ್ರಿ ಈ ಪಾತ್ರಕ್ಕೆ? ಆಕ್ಚುಲಿ ಇದು ಬಂದಾಗ ಕ್ಯಾರೆಕ್ಟರೈಸೇಷನ್ ಈ ತರ ಇದೆ ಅಂದಾಗ ನಾನು ಫಸ್ಟ್ ಮಾಡಲ್ಲ ಅಂತಾನೆ ಅಂದಿದ್ದೆ ನಾನು. ಇಲ್ಲ ನನಗ್ ಸೂಟ್ ಆಗಲ್ವೇನೋ, ಅಥವಾ ನಾನು ಇದನ್ನ ಮಾಡಿದ್ರೆ ಜನ ಒಪ್ಕೊಳಲ್ವೇನೋ ಅನ್ನೋ ಒಂದು ಹಿಂಜರಿಕೆ ಇತ್ತು. ಬಟ್ ಹೆಂಗೋ ಕನ್ವಿನ್ಸ್ ಮಾಡಿದ್ರು ನನಗೆ, ನೀವೇ ಮಾಡ್ಬೇಕು ಅಂತ ಹೇಳಿದ್ರು, ಒಪ್ಕೊಂಡ್ಬಿಟ್ಟೆ. ಬಟ್ ಇದ್ರ ಪ್ರಿಪ್ರೇಷನ್ಸು ನಂಗೆ ಗೊತ್ತಿಲ್ಲ. ನಾನು ಯೂಶಲಿ ಪಾತ್ರಗಳಿಗೆ ಪ್ರಿಪೇರ್ ಮಾಡ್ಕೊಂಡು ಸೆಟ್ಟಿಗೆ ಬರೋನಲ್ಲ. ಇಲ್ಲಿ ಒಂದ್ 2 ದಿನ ನನಗೂ ಅಡಾಪ್ಟ್ ಆಗೋದಕ್ಕೆ ಟೈಮ್ ಬೇಕಾಯ್ತು. ಯಾಕಂದ್ರೆ ಈಗ ನಾನ್ ಬೇರೆ ಪಾತ್ರಗಳು ಮಾಡಿದಾಗ ಶಿಶಿರ್ನ ಒಂದು ಇನ್ಫ್ಲೂಯೆನ್ಸ್ ಆ ಪಾತ್ರದಲ್ಲಿ ಇಡ್ತಾ ಇದ್ದೆ. ಇವಾಗ ನಾನ್ ರಿಯಲ್ ಲೈಫಲ್ಲಿ ಹೆಂಗಿದ್ದೀನೋ ಅದ್ರಲ್ಲಿ 1-2 ಇನ್ಫ್ಲೂಯೆನ್ಸ್ನ ಇಟ್ಬಿಟ್ಟು ಆ ಪಾತ್ರನ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ನಾನು ಏನಿದ್ದೀನೋ ಕಂಪ್ಲೀಟ್ ಆಗಿ ಅದನ್ನ ತೆಗೆದು ಸೈಡ್ಗೆ ಇಟ್ಟು ಬೇರೆ ರೀತಿ ಆಕ್ಟ್ ಮಾಡ್ಬೇಕಾಗಿ ಬರ್ತಿತ್ತು. ಸೊ ಟೈಮ್ ತಗೊಂಡೆ. ಪೂರ್ತಿ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಂಡು, ಹೇಳೋ ಡೈಲಾಗ್ ಡೆಲಿವರೀಸ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಕೊಂಡು, ಇವತ್ತಿಗೂ ಕಷ್ಟ ಆಗುತ್ತೆ. ಇವತ್ತಿಗೂ ನಾನು 1 ಸೆಕೆಂಡ್ ಎಲ್ಲಾದ್ರೂ ಪಾತ್ರದಿಂದ ಹೊರಗಡೆ ಬಂದ್ಬಿಡ್ತು ಅಂದ್ರೆ ಆ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗಲ್ಲ. ನನಗೆ ಅನ್ಸ್ಬಿಡುತ್ತೆ ಒಂದೊಂದ್ಸತಿ 1 ಮೋರ್ ಕೇಳಿರೋದು ಉಂಟು. ಇಲ್ಲ, ನಾನು ಕ್ಯಾರೆಕ್ಟರ್ ಇಂದ ಹೊರಗಡೆ ಬಂದು ಲೈನ್ ಹೇಳ್ಬಿಟ್ಟಿದ್ದೀನಿ, 1 ಮೋರ್ ಮಾಡ್ತೀನಿ ನಾನು. ಯಾಕಂದ್ರೆ ನಾನು ಅಷ್ಟು ಸಾಫ್ಟ್ ಅಲ್ಲ. ಪರ್ಸ್ನಲಿ ನನ್ಗೆ ಅಷ್ಟು ಸಾಫ್ಟ್ ಆಗಿ ಮಾತಾಡೋದಕ್ಕೆ ಬರಲ್ಲ. ಬಟ್ ಆ ರೀತಿ ಪ್ರಿಪರೇಷನ್ಸ್ ಇತ್ತು. ಅಂಡ್ ನಾನ್ ಮಾಡಿರೋದನ್ನ ನಾನೇ ನೋಡ್ತಾ 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 ಒಂದಷ್ಟು ಇಂಪ್ರೂವೈಸೇಷನ್ಸ್ ಮಾಡ್ಕೊಂಡೆ. ಆನ್ ಸ್ಕ್ರೀನ್ ಶಿಶಿರ್ ನೋಡಿದೀವಿ, ಬಹಳಷ್ಟು ಹಿಂದಿನ ಸೀರಿಯಲ್ಗಳಲ್ಲಿ ಶಿಶಿರ್ನ ನೋಡಿದೀವಿ ನಾವು. ಸೊ ಬೇಸಿಕಲಿ ಶಿಶಿರ್ 13 ವರ್ಷದ ಜರ್ನಿ ಇಂಡಸ್ಟ್ರಿ ಅಂತ ಹೇಳಿದ್ರಿ. ಸೊ ಈ ಒಂದು ಜರ್ನಿ ತುಂಬಾ ಈಸಿ ಇರಲಿಲ್ಲ, ತುಂಬಾ ಸ್ಟ್ರಗಲ್ ನೋಡಿದೀವಿ ನಾವು. ತುಂಬಾ ಬಹಳಷ್ಟು ಒಳ್ಳೆ ಪಾತ್ರಗಳ ಮೂಲಕ ಅಚ್ಚಳಿಯದೇ ಇದ್ದೀರಾ. ನಿಮ್ಮ ಈಗಲೂ ಮನಸ್ಸಲ್ಲಿ ತುಂಬಾ ಬೇರೂರಿದ್ದೀರಾ ನೀವು. ಸೊ ನಿಮ್ಮ ಒಂದು ಎಂಟ್ರಿ ಕೇಳೋ ಆಸೆ ಅಂದ್ರೆ ಈ ಸೀರಿಯಲ್ ಇಂಡಸ್ಟ್ರಿಗೆ ಹೇಗೆ ಎಂಟ್ರಿ ಕೊಟ್ಟಿದ್ದು? ಗಾಡ್ ಫಾದರ್ ಅಥವಾ ಸೆಲ್ಫ್ ಟ್ಯಾಲೆಂಟ್ ಏನು ಅಂತ? ಅದು ಭಾರಿ ಮಜಾ ಕಥೆ ಇದೆ ಮೇಡಮ್. ಅದು ನಂದೊಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇತ್ತು. ಅಂಡ್ ನಮ್ಮ ತಂದೆಗೆ ಒಂದಷ್ಟು ಜನ ನಿರ್ದೇಶಕರು, ಕಲಾವಿದರೆಲ್ಲ ಪರಿಚಯ ಇದ್ರು, ಬಿಕಾಸ್ ಈಸ್ ಅ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ರಿಂದ. ಸೊ ನನ್ಗೆ ಯಾವುದೋ ಒಂದು ಪ್ರಾಜೆಕ್ಟ್ಗೆ ಒಂದು ಹಿಸ್ಟಾರಿಕಲ್ ಪೌರಾಣಿಕ ಧಾರಾವಾಹಿ ಅದು, ಅದಕ್ಕೆ ಲುಕ್ ಟೆಸ್ಟ್ಗೆ ಅಂತ ಕಳಿಸ್ಬಿಟ್ರು. ನಾನು ಓದೆ, ನನಗಿದ್ರದ್ದು ಫಾರ್ಮ್ಯಾಟ್ ಹೆಂಗ್ ಶೂಟಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವತ್ತು ಹೋಗಿ ಫುಲ್ಲು ರುಬ್ಬಿದ್ರು ನನ್ನ ಫಸ್ಟ್ ಟೈಮು ಶೂಟಿಂಗ್ ಅನುಭವನೇ ಫಸ್ಟ್ ಟೈಮು. ಕುದುರೆ ಸವಾರಿ ಅಂತೆ, ಕತ್ತಿ ಒರೆಸಿ ಏನೇನೋ ಮಾಡಿಸಿದ್ರು. ನನಗೆ ಅವತ್ತು ಸಾಕಪ್ಪ ಸಾಕು, ಇನ್ನು ಈ ಕಡೆ ತಲೆ ಹಾಕಲ್ಲ ಅಂದ್ಬಿಟ್ಟು ಮನೆಗೆ ಬಂದು ಹೇಳಿದ್ದೆ. ಇದಾದ ನಂತರ ನಾನೊಂದು ಯಾವುದೋ ಒಂದು ಸಿನಿಮಾದು, ಪ್ರೇಮ್ ಸರ್ ಸಿನಿಮಾದ ಯಾವುದೋ ಒಂದು ರೋಡ್ ಶೋನ ಆಂಕರಿಂಗ್ ಮಾಡ್ತಿದ್ದೆ. ಆಗ ಆ ಸಿನಿಮಾ ಮ್ಯಾನೇಜರ್ ನೋಡ್ಬಿಟ್ಟು, ನಮ್ಮದೇ ಪ್ರೊಡಕ್ಷನ್ ಒಂದು ಸೀರಿಯಲ್ ಬರ್ತಾಯಿದೆ, ವೈ ಡೋಂಟ್ ಯು ಟ್ರೈ ಅಂತ. ನನಗೆ ಫ್ಲಾಶ್ ಬ್ಯಾಕ್ ಅಲ್ಲೋಯ್ತು. ಅಯ್ಯೋ ಹಿಂಗಿದೆಯಲ್ಲಪ್ಪ, ನಾನು ಹೋಗಲ್ಲ ಅಂದ್ಬಿಟ್ಟು ಕೂತಿದ್ದಾಗ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಜನ ಹೇಳಿದ್ರು, ವೈ ಡೋಂಟ್ ಯು ಟ್ರೈ, ಗೋ, ಒಂದ್ಸತಿ ಕೊಟ್ಬಿಡ್ಬಾ. ಅವ್ರು ಹೇಳಿದ್ರು ಅಂತ ಬಂದು ಆದಂಥ ಸೀರಿಯಲ್ಲೇ ಸೊಸೆ ತಂದ ಸೌಭಾಗ್ಯ, ಮೊದಲನೇ ಪ್ರಾಜೆಕ್ಟು, ಜೀ ಕನ್ನಡದಲ್ಲಿ ಬಂದಿದ್ದು.
ಅಲ್ಲಿಂದ ನೋ ಟರ್ನಿಂಗ್ ಬ್ಯಾಕ್, ಬಿಕಾಸ್ ಆ ಸೀರಿಯಲ್ ತುಂಬಾ ದೊಡ್ಡ ಹಿಟ್ ಆಯ್ತು ಅದು. ಅಂಡ್ ನನ್ನ ಪಾತ್ರ ತುಂಬಾ ದೊಡ್ಡ ದೊಡ್ಡ ಮಟ್ಟಿಗೆ ಅದು ಜನರಿಗೆ ಮನಸ್ಸಲ್ಲಿ ಉಳ್ಕೋತು. ಸೊ ಹಂಗ್ ಬಂದಿದ್ದು ನಾನು ಸೀರಿಯಲ್ಗೆ. ನಾನು ಬರಬೇಕು ಅಂತ ಬಂದವನಲ್ಲ, ದಾರಿ ತಪ್ಪಿ ಬಂದದ್ದು. ಓಕೆ, ತುಂಬಾ ಹೀರೋ ಆಗಿ ನೋಡಿದೀವಿ, ವಿಲನಿಶ್ ರೋಲ್ ಅಲ್ಲಿ ನೋಡಿದೀವಿ. ಸೊ ಶಿಶಿರ್ ಅವ್ರಿಗೆ ಪರ್ಸನಲಿ ರೋಲ್ ಮಾಡೆಲ್ ಅಂತ ಇದ್ರೆ, ಈ ತರ ಒಂದು ಪಾತ್ರ ಮಾಡ್ಬೇಕು, ನನ್ನ ಡ್ರೀಮ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರೆ ಯಾವ್ದಿದೆ? ಇನ್ನ ಯಾವ್ದು ಮಾಡಿಲ್ದೇ ಇರೋದು ನೀವು? ಆ ಥರ ನನಗೆ ಗೊತ್ತಿಲ್ಲ. ನಾನು ತುಂಬಾ ಜನ ಆ ಥರ ಹೇಳ್ತಾರೆ, ನಾನು ಈ ಥರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು, ಆ ಥರ ಮಾಡ್ಬೇಕು ಅಂತ. ನಂಗೆ ಆ ಥರದ್ದು ಈ ಥರದ್ದೇ ಒಂದು ಪಾತ್ರ ಮಾಡಬೇಕು ಅಂತ ಇಲ್ಲ. ಬಟ್ ನನಗೆ ಐ ಥಿಂಕ್ ಯಾವುದಾದ್ರೂ ಒಂದು ಮಂಗಳಮುಖಿ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಇದೆ ನನಗೆ. ಇದೊಂಥರ ಡಿಫ್ರೆಂಟ್, ಯಾ ಯಾರು ಈ ಡ್ರೀಮ್ ರೋಲ್ ಎಕ್ಸಾಕ್ಟ್ಲಿ. ನಾನು ಯಾಕೆ ಅಂತ ಹೇಳ್ತೀನಿ. ನಾನು ಸೂಪರ್ ಡಿಲಕ್ಸ್ ಅಂತ ಒಂದು ಸಿನಿಮಾ ನೋಡಿದೆ, ಅದರಲ್ಲಿ ವಿಜಯ್ ಸೇತುಪತಿ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಆ ಕ್ಯಾರೆಕ್ಟರ್ ನೋಡಿದಾಗಿಂದ ಇದು ಒಬ್ಬ ಆಕ್ಟರ್ಗೆ ಸವಾಲಿದು. ನಾನೊಬ್ಬ ಆಕ್ಟರ್ ಆಗಿದ್ದೀನಿ ಅಂದ್ರೆ ನಾನು ಆ ಚಾಲೆಂಜ್ನ ತಗೊಳ್ಳೇಬೇಕು, ನಾನು ಅದನ್ನ ಮಾಡಕ್ ಸಾಧ್ಯನಾ ಅನ್ನೋದು ಒಂದು ಮನ್ಸಲ್ಲಿ ಕೂತಿದೆ ನನಗೆ. ಸೊ ಆ ಥರದೊಂದು ಪಾತ್ರ ಬಂದ್ರೆ ಒಂದು ಅದ್ಭುತವಾಗಿ ಮಾಡೋಣ ಅಂತ ಆಸೆ ಇದೆ. ಓಕೆ, ಬಿಗ್ ಬಾಸ್ ಮುಗಿದ್ಮೇಲೆ ಎಲ್ರು ಕಣ್ಣಿರೋದು ಶಿಶಿರ್ ಮತ್ತೆ ಐಶ್ವರ್ಯ ಸಿಂಧೋಗಿ ಪೇರ್ ಮೇಲೆ. ಸೊ ನಿಮ್ಮ ಐಶ್ವರ್ಯ ಸಿಂಧೋಗಿ ಬಗ್ಗೆ ನಿಮ್ಮ ಬಾಯಲ್ಲಿ ಹೇಳೋದಾದ್ರೆ, ನಿಮ್ಮ ಅವರ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಮಾತುಗಳು ಇದ್ದೇ ಇರತ್ತೆ, ಮದ್ವೆ ಆಗ್ತಾರೆ ಇಬ್ರು ಅಂತ, ಇದ್ರ ಬಗ್ಗೆ ಹೇಳೋದಾದ್ರೆ? ಮಾತುಗಳು ಮಾತಾಡೋರು ಮಾತಾಡ್ತಾರೆ. ಎನಿವೇಸ್, ಬಿಗ್ ಬಾಸ್ ನಂತರ ಅದೇ ನನಗೆ ಸಿಕ್ಕಂತ ಅದ್ಭುತವಾದಂಥ ಜೀವದ ಗೆಳತಿ ಐಶ್ವರ್ಯ. ಯಾಕೆಂದ್ರೆ ನಾನು ಬಿಗ್ ಬಾಸ್ ಆದ್ಮೇಲೆ ಒಂದಷ್ಟು ಪರ್ಸ್ನಲಿ ಪ್ರೊಫೆಷ್ನಲಿ ಒಂದು ಸ್ವಲ್ಪ ಕುಗ್ದೆ. ಯಾಕಂದ್ರೆ ಬಿಗ್ ಬಾಸ್ ನಂತರ ನಾನು ಗಂಧದ ಗುಡಿ ಒಪ್ಕೊಳ್ಳೋವರೆಗೂ ನಂಗೆ 9 ತಿಂಗಳ ಟೈಮ್ ಇತ್ತು. ಆ 9 ತಿಂಗಳ ಗ್ಯಾಪಲ್ಲಿ ನಾನು ತುಂಬಾ ಪರ್ಸ್ನಲಿ ಒಂದಷ್ಟು ವಿಚಾರಗಳಲ್ಲಿ ಎಡವು ಬಿದ್ದಿದ್ದೆ. ಪ್ರೊಫೆಷ್ನಲಿ ಒಂದಷ್ಟು ವಿಚಾರಗಳು ನಡೀತಾ ಇತ್ತು. ತೆಲುಗು ಪ್ರಾಜೆಕ್ಟ್ ಮಾಡ್ತಿದ್ದವ್ರು ಏನೋ ಒಂದಷ್ಟು ಸಮಸ್ಯೆಗಳು ಮಾಡಿದ್ರಲ್ಲಿ, ಬೇರೆ ಪ್ರಾಜೆಕ್ಟ್ ಮಾಡಬಾರ್ದು ಅಂತ. ಸೊ ಆ ಟೈಮಲ್ಲೆಲ್ಲ ಜೊತೆಗೆ ನಿಂತಿದ್ದು ಐಶ್ವರ್ಯ ನನಗೆ. ಅಂದ್ರೆ ನಾನು ಮಾರಲಿ ಬಿದ್ದಾಗ ನೀನು ಬೀಳೋ ಅವಶ್ಯಕತೆ ಇಲ್ಲ, ನಾನು ಇದ್ದೀನಿ, ನಿನ್ನ ಫ್ರೆಂಡಾಗಿ ನಾನು ನಿಂತ್ಕೋತೀನಿ ಅಂತ ಜೊತೆಗೆ ನಿಂತವ್ರು ಅವರು. ಸೊ ಶಿ ಈಸ್ ಆಲ್ವೇಸ್ ಸ್ಪೆಷಲ್ ಟು ಮೀ. ಅವ್ರಿಗೂ ಕೊನೆವರೆಗೂ ನನಗೆ ಆ ಸ್ಪೆಷಲ್ ವ್ಯಕ್ತಿಯಾಗಿ ನನ್ನ ಜೊತೆ ಇರ್ತಾರೆ. ಓಕೆ, ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಹೀಗೆ ಇರಲಿ, ಯಾವುದೇ ದೃಷ್ಟಿ ಬೀಳದೇ ಇರಲಿ ಅನ್ನೋದು ಕೂಡ ನಮ್ಮ ಆಶಯ. ಇನ್ನು ಯಾವುದೇ ಕಲಾವಿದ ಅಂದ್ರೆ ಸೀರಿಯಲ್ ಒಂದು ಕಡೆ ಆದ್ರೆ ಸಿನಿಮಾ ಇನ್ನೊಂದು ಕಡೆ ಇರುತ್ತೆ. ಸೊ ನಿಮ್ಮ ಒಂದು ಸಿನಿಮಾ ಜರ್ನಿ, ಯಾವ್ದಾದ್ರು ಒಂದು ಸಿನಿಮಾ ಪ್ರಾಜೆಕ್ಟ್ಸ್ ಮಾಡ್ತಾ ಇದೀರಾ, ಒಪ್ಕೊಂಡಿದ್ದೀರಾ, ಅದ್ರ ವಿಚಾರವಾಗಿ? ಎಸ್, ಒಂದು ನನ್ನ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಇದು. ಬಿಗ್ ಬಾಸ್ ಮುಂಚೆ ಶೂಟಿಂಗ್ ಆದಂಥ ಪ್ರಾಜೆಕ್ಟು. ಅದು ಅಲೆವಾ ಮೋಡ ಅಂತ. ನಮ್ಮ ಮುಂಗಾರು ಮಳೆ ಮ್ಯೂಸಿಕ್ ಡೈರೆಕ್ಟರ್ ಮನೋಮೂರ್ತಿ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ, ನರಸಿಂಹಮೂರ್ತಿ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ. ಅವರೇ ಮ್ಯೂಸಿಕ್ ಮಾಡಿ, ಜಯಂತ್ ಸರ್ ಲಿರಿಕ್ಸ್ ಬರೆದು, ಸೋನು ಸರ್, ಶ್ರೇಯಾ ಘೋಷಾಲ್ ಅವರೆಲ್ಲ ಮತ್ತೆ ಒಂದು ಸೇರ್ಕೊಂಡು ಹಾಡಿರುವಂಥ ಆಲ್ಬಮ್ ಇರುವಂಥ ಸಿನಿಮಾ. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇರುವಂಥ ಸಿನಿಮಾ. ಸೊ ಅದು ಮೋಸ್ಟ್ಲಿ ಈ ವರ್ಷದಲ್ಲಿ ತೆರೆ ಕಾಣೋ ಎಲ್ಲ ಪ್ರಿಪರೇಷನ್ಸ್ ನಡೀತಾ ಇದೆ. ಅಲೆವಾ ಮೋಡ ಅದು ಬರುತ್ತೆ. ಅದಾದ ನಂತರ ಮೋಸ್ಟ್ಲಿ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಒಂದು ಸಿನಿಮಾ ಶೂಟಿಂಗ್ಗೆ ಹೋಗ್ತಾ ಇದ್ದೀನಿ, ಸೈನ್ ಆಗಿದೆ ಅದು. ಸೊ ಅದು ಕೂಡ ತುಂಬ ವಿಭಿನ್ನವಾಗಿರುವಂಥ ಕತೆ. 2 ಪಾರ್ಟಲ್ಲಿ ಆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಮೊದಲನೇ ಪಾರ್ಟ್ನ ಶೂಟಿಂಗ್ ನಾವು ಮೋಸ್ಟ್ಲಿ ಏಪ್ರಿಲಲ್ಲಿ ಶುರು ಮಾಡ್ತೀವಿ. ಒಂದು ಬ್ಯೂಟಿಫುಲ್ ಥ್ರಿಲ್ಲರ್ ಆ್ಯಂಡ್ ಮೈಥಾಲಜಿಕಲ್ ಥ್ರಿಲ್ಲರ್ ಇರುವಂಥ ಸಿನಿಮಾ ಅದು. ಆ ಕತೆ ತುಂಬ ಕಾಡ್ತಾ ಇದೆ ಇವತ್ತು ನನಗೆ. ಅದು ಯಾವತ್ತು ಅದನ್ನು ಮಾಡ್ತೀವಿ ಅಂತ ಇವಾಗಲೂ ಕಾಯ್ತಾ ಇದ್ದೀನಿ. ಸೊ 2 ಪ್ರಾಜೆಕ್ಟು ಸದ್ಯಕ್ಕಿದೆ. ಓಕೆ, ಲಾಸ್ಟ್ ಕ್ವಶನ್, ಶಿಶಿರ್ ಅವರ ಮದ್ವೆ ಯಾವಾಗ? ಇನ್ನೂ ಯೋಚನೆ ಮಾಡಿಲ್ಲ ಮೇಡಮ್. ಈಗ ಗಂಧದ ಗುಡಿಗೆ ಈಗ ಬಂದಿದ್ದೀನಿ, ಇದೊಂದು ಸ್ವಲ್ಪ ಹೋಗ್ಲಿ, ಒಂದು ಮಟ್ಟಿಗೆ ಇದು ಸೆಟ್ಲ್ ಆದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ. ಬಟ್ ಈ ವರ್ಷ ಅಂತ ಅನ್ಕೋತಾ ಇದ್ದೀನಿ, ಗೊತ್ತಿಲ್ಲ ಎಲ್ಲ ದೇವರು ಏನ್ ಬರ್ದಿದನೋ. ನಿಮ್ಮ ಕನಸಿನ ಹುಡುಗಿ, ನೀವು ಯಾವ ತರ ಇಷ್ಟಪಟ್ಟಿದ್ರು ಆ ಹುಡುಗಿ ನಿಮಗೆ ಸಿಗುವಂತಾಗ್ಲಿ. ನಿಮ್ಮ ಎಲ್ಲಾ ಪ್ರಾಜೆಕ್ಟ್ಸ್ಗೆ, ವೆಂಚರ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಹಾಗೆ ಹೀಗೆ ಮುತ್ತುವಾಗಿ ನಮ್ಮ ಕರುನಾಡಿನ ಜನರನ್ನ ಶ್ರೀ ಗಂಧದ ಗುಡಿ ಮೂಲಕ ರಂಜಿಸ್ತಾ ಇರಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಗಂಧದ ಗುಡಿಗೆ ಇಷ್ಟು ತಿಂಗಳುಗಳು ಹೇಗೆ ಪ್ರೀತಿ ಕೊಟ್ಟಿದ್ದೀರೋ, ಈಗ ಸ್ಲಾಟ್ ಚೇಂಜ್ ಆಗಿದೆ, ರಾತ್ರಿ 8:30ಗೆ ಕಲರ್ಸಲ್ಲಿ ಬರ್ತಾ ಇದೆ. ಸೊ ದಯವಿಟ್ಟು ಅದೇ ಪ್ರೀತಿನ ನಮ್ಮ ಶ್ರೀಗಂಧದ ಗುಡಿಗೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಮುತ್ತುರಾಜ. ಥ್ಯಾಂಕ್ ಯು ಸೋ ಮಚ್ ಶಿಶಿರ್ ಅವರೇ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಶ್ರೀಗಂಧದ ಗುಡಿ ಸೀರಿಯಲ್ನ ಮುತ್ತುರಾಜ್ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.